ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ತುಂಬ ದಿನ ಆಗಿತ್ತು ಯೂಟ್ಯೂಬ್ ಬ್ಲಾಗ್ ಮಾಡಿ, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ವರಮಹಾಲಕ್ಷ್ಮಿ ಮತ್ತು ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಗಳಲ್ಲಿ ಹಬ್ಬ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೇಲಿ ಪುಟ್ಟದಾಗಿ ಸಿಂಪಲ್ಲಾಗಿ ಲಕ್ಷ್ಮಿನ ಕೂರಿಸಿದ್ವಿ. ಹಿಂದಿನ ದಿನವೇ ಲಕ್ಷ್ಮೀನ ಸ್ಯಾರಿ ಉಡಿಸಿ ಡ್ರೇಪ್ ಮಾಡಿ ಎಲ್ಲನೂ ಇಟ್ಟು ಬೆಳಗಿನ ಜಾವನೇ ಎದ್ದು 4 ಗಂಟೆಗೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ಇದು ನಮ್ಮ ಮನೆ ದೇವ್ರ ಮನೆ, ಹೇಗೆ ಕಾಣ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಈ ವ್ಲಾಗಲ್ಲಿ ಹಾಫ್ ಆಫ್ ದ ವ್ಲಾಗ್ ಬಂದು ವಾಯ್ಸ್ ಓವರ್ ಆಗಿರುತ್ತೆ. ಬಿಕಾಸ್ ಮನೇಲಿ ತುಂಬ ಗೆಸ್ಟ್ಗಳಿದ್ರು, ಎಲ್ಲ ಕಚಿಪಿಚಿ ಅಂತ ಸೌಂಡ್ ಮಾಡ್ತಾಯಿದ್ರು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ. ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬ ಹೇಗಾಯಿತು, ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಮನೇಲಿ ಹಬ್ಬದಲ್ಲಿ ಏನೇನು ಮಾಡಿದ್ವಿ ಅಂತ ಹೇಳಿದ್ರೆ, ಯೂಶ್ವಲ್ ಯಾವಾಗಲೂ ಪ್ರತಿ ವರ್ಷ ನಾರ್ಮಲ್ ರುಟೀನೇ ಇರುತ್ತೆ. ಒಬ್ಬಟ್ಟು, ಎಲ್ಲರ ಮನೇಲೂ ದೇವ್ರಿಗೆ ಒಬ್ಬಟ್ಟು ಇಷ್ಟ ಅಂತ ಎಲ್ಲರೂ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಒಬ್ಬಟ್ಟಿನ ಸಾಂಬಾರು, ರೈಸು, ಆಮೇಲೆ ಕಾಳ್ಗೋಜ್ ಮಾಡಿದರು ಮಮ್ಮಿ. ಅದಾದಮೇಲೆ ಈ ಸಲ ಸ್ವಲ್ಪ ಮೆನ್ಯೂ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಮೆನ್ಯೂದಲ್ಲಿ ಡಿಫ್ರೆನ್ಸ್ ಚೇಂಜಸ್ ಇತ್ತು ಅಷ್ಟೇ. ಈ ಸಲ ಹಬ್ಬ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈ ಸಲ ನಮ್ಮ ಮನೇಲಿ ನೆಂಟರುಗಳು ಕಮ್ಮಿ ಆದರು. ಬಿಕಾಸ್ ನಮ್ಮ ಮನೇಲಿ ಸಂಡೇ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಫ್ರೈಡೇ ಯಾರೂ ಬರಲಿಲ್ಲ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಮಾತ್ರ ಫ್ರೈಡೇನೇ ಬಂದಿದ್ದರು. ಹಾಗಾಗಿ ನಮ್ಮ ಮನೇಲಿ ಈ ಸಲ ನೆಂಟರಿಲ್ಲ. ಇಲ್ಲಾಂದರೆ ಪ್ರತಿ ವರ್ಷ ಅಟ್ಲೀಸ್ಟ್ ನಾವು ಒಂದು 10-15 ಮೆಂಬರ್ಸ್ ಸೇರ್ಕೊಂಡು ಹಬ್ಬ ಮಾಡ್ತೀವಿ. ಈ ವರ್ಷ ಅದೊಂದು ಬೇಜಾರಾಯಿತು. ಈ ಮನೇಲಿ, ಹೊಸ ಮನೇಲಿ ಮೊದಲನೇ ವರಮಹಾಲಕ್ಷ್ಮಿ ಬಿಡಬಾರ್ದು ಅಂತ ಹೇಳಿ ನಾನು ಹಠ ಮಾಡಿದ್ದು ಹಬ್ಬ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ನಾನೇ ಮಾಡಿದ್ದು. ಸೊ ನನಗಂತೂ ಈ ಸೀರೆ ಸಖತ್ ಇಷ್ಟಾಗಿ ಚಿಕ್ಕಪೇಟೆಯಲ್ಲಿ ಹೋಗಿ ತೊಗೊಂಬಂದಿದ್ದು, ಚಿಕ್ಕಪೇಟೆ ಸಂಗಮ್ ಸಿಲ್ಕ್ಸಲ್ಲಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 6 o'clock ನಮ್ಮ ಮನೇಲಿ ಪೂಜೆ ಮುಗಿದೋಗಿತ್ತು. ಪ್ರತಿ ವರ್ಷ ಹೀಗೆ ಮಾಡೋದು. ಎಲ್ಲ ಬೇಗ 4-4:30ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಮ್ಮ ಕೆಲಸಗಳೇನಿದ್ರು ನೋಡ್ಕೋತೀವಿ. ಸೊ ಎಲ್ಲರೂ ಒಂದು ರೌಂಡ್ ಪೂಜೆ ಮಾಡಿ ಕೈಗೆ ಆ ಕಂಕಣ ಕಟ್ಕೊಂಡು ಹಬ್ಬದ ದಿನನ ಸ್ಟಾರ್ಟ್ ಮಾಡ್ತೀವಿ. ಸೊ ಹೀಗೆ ನಡೀತು ನಮ್ಮ ಮನೆ ಹಬ್ಬ. ಸೊ ಹಬ್ಬದಲ್ಲಿ ಏನೋ ಕಳೆನೇ ಇರಲಿಲ್ಲ, ಮನೆ ತುಂಬ ಜನ ಇದ್ರೇ ಕಳೆ. ಸೊ ನಾನು, ಅಪ್ಪ, ಅಮ್ಮ, ಚಂದು ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಕೈ ಕಂಕಣ ಕಟ್ಕೊಂಡು ನಮ್ಮ ಮಮ್ಮಿಗೆ ರೇಗಿಸ್ತಾ ಇದ್ವಿ, ಆಶೀರ್ವಾದ ತೊಗೋಬೇಕು ನೀನು, ನಮ್ಮ ಪಪ್ಪನ ಕಾಲಿಗೆ ಬೀಳಬೇಕು ಅಂತ. ಅದಕ್ಕೆ ನಮ್ಮ ಅಪ್ಪ ಹೇಳ್ತಾಯಿದ್ರು, ಇದೆಲ್ಲ ಫೋಟೋ ವೀಡಿಯೋಗೋಸ್ಕರ ಮಾಡಬಾರ್ದು, ದಿನ ಬೈಯೋದು, ಅವತ್ತಿನ ದಿನ ಮಾತ್ರ ಬಂದು ಕಾಲಿಗೆ ಬೀಳೋದು ಅಂತ ಹೇಳಿ ರೇಗಿಸ್ಕೊಂಡು ಅಮ್ಮನ ಇದು ಮಾಡ್ತಾಯಿದ್ರು. ಸೊ ಹೀಗಿತ್ತು ನಮ್ಮ ಹಬ್ಬ ಗೈಸ್. ಅದಾದಮೇಲೆ ನಾನು ನಮ್ಮ ಮಮ್ಮಿ ಎಲ್ಲ ಫೋಟೋಸ್ ತೊಗೋತಾ ಇದ್ವಾ. ನಮ್ಮ ಅಕ್ಕ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಳು. ಮುಂದೆ ನೋಡ್ತೀನಿ ಆ ಕ್ಲಿಪ್ಪಿಂಗ್ಸ್ನ ಕೂಡ. ಇದು ನನ್ನ ಫ್ಯಾಮಿಲಿ, ನನ್ನ ಪುಟ್ಟ ಫ್ಯಾಮಿಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಸಿಂಚು ಮಿಸ್ಸಿಂಗು, ಅವಳು ಕೂಡ ಬರಬೇಕಿತ್ತು, ಬಂದಿರಲಿಲ್ಲ. ಇವಾಗ ನೋಡ್ಬೋದು ನಮ್ಮ ಅಕ್ಕ 6 ಗಂಟೆಗೆ ಪ್ರತ್ಯಕ್ಷ ಆಗೋದು. ನಾವು ಪೂಜೆ ಮುಗಿಸ್ಕೊಂಡು ಕೂತಿದ್ವಿ, ನಮ್ಮ ಅಕ್ಕ ಬಂದು ಅವಳ ಮಗನ ಕರ್ಕೊಂಬಂದ್ಲು. ಅವನು ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಂಬಂದಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅವಳು ಕೂಡ ಪೂಜೆ ಮಾಡಿ ದೇವ್ರಿಗೆ ಅಕ್ಷತೆ ಹಾಕಿ ಅವಳ ಮಗನ ಅಡ್ಡು ಬೀಳಿಸಿ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು. ಅವ್ನು ಸ್ವಲ್ಪ ಹಠ ಜಾಸ್ತಿ ಅಷ್ಟೇ, ಬಟ್ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಗೊತ್ತಾ. ಸೊ ಅವನ ಜೊತೆ ಎಲ್ಲ ಆಟ ಆಡಿಕೊಂಡು ಇಡೀ ದಿನ ನಾವು ಕಳೆದಿದ್ದಾಯಿತು. ನಮ್ಮ ಅಕ್ಕನೇ ಒಬ್ಬಟ್ಟು ಮಾಡಿದ್ಲು ಈ ಸಲ. ಸೊ ಅದು ಹೇಗಿತ್ತು ಅನ್ನೋದನ್ನು ಮುಂದೆ ಮುಂದೆ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಕೂಡ ಹೇಳ್ತಾಳೆ ಅವಳು. ಎಲ್ಲ ರೇಗಿಸ್ಕೊಂಡು ಆ ಡೇನ ಮಾತ್ರ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ಸೊ ಏನಂದರೆ ನಾವು ವ್ಲಾಗ್ಸ್ ಮಾಡಿ ತುಂಬ ದಿನ ಆಗೋಗಿತ್ತು. ಹಾಗಾಗಿ ನಮಗೆ ವ್ಯೂಸ್ ಕೂಡ ಹೋಗ್ತಿತ್ತು, ಸಬ್ಸ್ಕ್ರೈಬರ್ಸ್ ಕೂಡ ಹೋಗ್ತಾಯಿದ್ರು. ಏನು ಅಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗೋದ್ವಿ. ನಂದು ಕೂಡ ಕೆಲಸ ಇನ್ನೇನು 3 months ನೋಟಿಸ್ ಪೀರಿಯಡಲ್ಲಿದ್ದೆ ನಾನು. ಮಿನಿ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ನಂದು ಲಾಸ್ಟ್ ಡೇ ಆಫ್ ಆಫೀಸ್ ಅಂತ ಬ್ಲಾಗ್ ಮಾಡಿ ಹಾಕಿದ್ದೀನಿ. ಅದನ್ನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂದರೆ 2.5 years ಆ ಆಫೀಸಲ್ಲಿ ನನ್ನ ಫಸ್ಟ್ ಕೆರಿಯರ್ನ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದ್ರ ಬಗ್ಗೆ ನಾನು ಇನ್ನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಅದು ಹೇಗೆ ಸಿಕ್ತು ಅಂತೆಲ್ಲ. ಸೊ ಇವಾಗ ನಮ್ಮ ಅಕ್ಕನ ಮಗನ ನೋಡ್ಕೊಂಬರೋಣ, ಅವನು ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಂತ. ಯಾರಪ್ಪ ಕಟ್ಟಿದ್ದದು? ನಾನು ಕಟ್ಟಿದ್ದ ಚಿಕ್ಕಿ ಬೊಂಗೋಡಿದು. ಒಬ್ಬಟ್ಟು ಮಾಡುವ ವಿಧಾನ ಹೆಂಗಕ್ಕ? ನಂಗೆ ಬರಲ್ಲವ, ನೀನು ಹೇಳ್ಕೊಡು. ಹೇಳಿ ಪರವಾಗಿಲ್ಲ, ರೆಫರೆನ್ಸ್ಗೆ ಇಟ್ಕೋತೀನಿ, ಫ್ಯೂಚರ್ ರೆಫರೆನ್ಸಿಗೆ. ಬೇಳೆ ಬೇಯಿಸ್ಕೊ, ಕಾಯಿ ತುರ್ದಿ ಹಾಕು, 1 kgಗೆ 1 ಕಾಯಿ ಹಾಕು, ಚೆನ್ನಾಗಿ ಬರುತ್ತೆ ಕಾಯಿ ಒಬ್ಬರ ಥರ. ಆಮೇಲೆ ಚಕ್ಕೆ, ಇದು ಅದೇನಪ್ಪ, ಏಲಕ್ಕಿ ಶುಂಠಿ ಹಾಕು, ಬೆಲ್ಲ ಹಾಕು, ರುಬ್ಬು, ಮೈದಾ ಮಿದಿ ಚೆನ್ನಾಗಿ ಮಿಕ್ಕೋ, ಎಣ್ಣೆ ಹಾಕ್ಬೇಡ, ಚೆನ್ನಾಗಿರೋ ಎಣ್ಣೆಲಿ ಫ್ರೆಶ್ ಎಣ್ಣೆ ಮಾಡು, ಹೇಳಿ ಕ್ಲೀನಾಗಿ ಬರುತ್ತೆ, ಮಾಡ್ಕೊಂತೀನಿ. ಹಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ. ನಾವು ಕಂಟೆಣ್ಣೆ ಹಾಕೊಂಡು ನೀವು ಯಾವತ್ತೂ ಕೇಳುತ್ತೆ ಒಬ್ಬಿಟ್ಟು ಮಾತ್ರ ಕಂಟೆಣ್ಣೆ ಹಾಕಂಗಿಲ್ಲ. ಮತ್ತು ಈರುಳ್ಳಿ ಕೈಲಿ ಮಿದಿಯಂಗಿಲ್ಲ ಮೈದಾ. ಟಿಪ್ಸ್, ಈರುಳ್ಳಿ ಕೈಲಿ ಮಿದಿಯಂಗಿಲ್ಲ, ಕಂಟೆಣ್ಣೆ ಯೂಸ್ ಮಾಡಂಗಿಲ್ಲ. ಒಬ್ಬಿಟ್ಟು ಮೈದಾ ನೀಟಾಗಿ ಮಿದಿಬೇಕು. ಮೈದಾ ಆದಷ್ಟು ಮಿದಿಬೇಕು, ಹೊಂದಿಸ್ಬೇಕು. ತೆಗಿ, ಈಗ ತಿರ್ಗಿ ಹಾಕಿದ್ದೀನಿ ಇರು. ಆಮೇಲೆ ಬೇಯಿಸು, ತೆಗ್ಬಿಟ್ಟಿದ್ದೀನಿ ಕೈಗೆ. ಹಾಂ ಸಾಕು, ಒಂದು ಕಡೆ ನೀಟಾಗಿ ಬೆಂದೈತೆ.
ಹಿಂಗೆ ಎತ್ತಿ ಹಾಕಬೇಕು. ವರಮಹಾಲಕ್ಷ್ಮಿ ಒಬ್ಬಚ್ಚು. ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಸಿಂಚು ವ್ಲಾಗ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಚೆನ್ನಾಗಿ ಕಾಣಿಸ್ತಿತ್ತಾ? ಚೆನ್ನಾಗಿ ಹೇಳಿದ್ರು, ಎಲ್ಲ ಗೊತ್ತಿರ್ತದೆ. ಹೇಳು. ಆಮೇಲೆ ಇನ್ನೇನಿಲ್ಲ, ನಮ್ ಶಾಪಿಂಗಿಗೆ ನಾವು ಹೋಗ್ತೀವಿ, ಅವ್ರ ಶಾಪಿಂಗಿಗೆ ಅವ್ರು ಹೋಗ್ತಾರೆ. ಏನಕ್ಕೆ ಶಾಪಿಂಗ್ ಅನ್ನೋದನ್ನ ಮುಂದೆ ನೋಡಿ. ಲೆಟ್ಸ್ ಗೋ ಫಾರ್ ಶಾಪಿಂಗ್. ಸರಿ ಬಾಯ್ ಬಾಯ್. ಬಾಯ್. ನನ್ನ ತೋರಿಸು. ಹೇಳು. ಆಫೀಸ್ಗೆ ಹೋಗ್ತಿದ್ದೀನಿ ನೀನು. ಔಟ್ಫಿಟ್ ಶಾಪಿಂಗ್ ಹೋಗ್ತಾ ಇದೀವಿ ಅಷ್ಟೇ. ಬನ್ನಿ ಹೋಗೋಣ. ಔಟ್ಫಿಟ್ ಹೆಂಗಿದೆ? ಹೊಸ ಟಾಪ್ ಹಬ್ಬಕ್ಕೆ. ನೀನ್ ಏನೇನ್ ಬಿಡಿಸ್ಕೊಳ್ತೀಯ, ಏನೇನ್ ಮಾಡಿಸ್ಕೊತೀಯ ಅದನ್ನೆಲ್ಲ ವಿಡಿಯೋ ತೋರಿಸಿ. ವಿಡಿಯೋ ಮಾಡ್ಕೊಂಬ. ನೀನು ಏನೇನು ತಗೋತೀಯ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಬ ಅಷ್ಟೇ. ಬೈ ಗೈಸ್. ಜೊತೆಗೆ ಒಬ್ಳು ಬರ್ತಾ ಇದ್ದಾಳೆ, ಅವಳು ಕ್ಯಾಮ್ರಾದಲ್ಲಿ ಬರಲ್ಲ. ಸೊ ಗೈಸ್, ಆಗಲೇ ಹೇಳ್ದಂಗೆ ಇದು ನೆಕ್ಸ್ಟ್ ಡೇ ವ್ಲಾಗ್. ಐ ಆಮ್ ಸೋ ಎಕ್ಸೈಟೆಡ್. ನಿಜ ಹೇಳಬೇಕು ಅಂದರೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಕ್ಕೆ ಇದು ಅಂತೆಲ್ಲ. ಮಿನಿ ವ್ಲಾಗ್ಸಲ್ಲಿ ನೋಡಿರ್ತೀರ. ನಂದು ಎಂಗೇಜ್ಮೆಂಟ್ ಸಂಡೇ ನನ್ನ ಎಂಗೇಜ್ಮೆಂಟ್ ಇತ್ತು, August 10th. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಮನೇಲೇ ಮೆಹಂದಿ ನನ್ನ ತಂಗಿ ಬಿಡಿಸ್ತಾ ಇದ್ಲು, ಬಟ್ ಅವಳಿಗೂ ಬ್ಯಾಕ್ ಪೇಯ್ನ್ ಬರುತ್ತೆ. ಹಾಗಾಗಿ ಸುಮ್ಮನೆ ಹೇಗೂ ಶಾಪಿಂಗ್ ಹೋಗಬೇಕಿತ್ತು ನಾವು. ಹಾಗಾಗಿ ದಾಸರಳ್ಳಿಗೆ ಹೋಗಿದ್ವಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಸಖತ್ತಾಗಿ ಬಿಡಿಸ್ಕೊಟ್ರು. ನೀವೇ ನೋಡ್ಬೋದು. ಅಂದರೆ ಅವರೇ ಹೇಳಿದ್ರು ಓನಾಗಿ ಡಿಸೈನ್ ಬಿಡಿಸ್ತೀವಿ ಅಂತ. ನನಗೆ ಮೇಯ್ನಾಗಿ ಆ ಇಂಚಿಲ್ ಬೇಕಿತ್ತು, ಮತ್ತು ರೈಟ್ ಹ್ಯಾಂಡಲ್ಲಿ ನನಗೆ ಆ ರಿಂಗ್ ಥರದ್ದು ಒಂದು ಬೇಕಿತ್ತು. ಹಾಗಾಗಿ ನಾನು ಎಲ್ಲ ಮಾಡಿ ಅದನ್ನು ಮಾತ್ರ ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡಿ ಅಂತ ಹೇಳಿ ಬಿಡಿಸ್ಕೊಂಡೆ. ನೀವೇ ನೋಡ್ಬೋದು ಹೇಗೆ ಬಂದಿದೆ ಮೆಹಂದಿ ಅಂತ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಆಗಲೇ ಹೇಳ್ದಂಗೆ ಸಂಡೇ ಬಂದು ನನ್ನ ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಫುಲ್ ಜೋರಾಗಿತ್ತು. ಎಲ್ಲ ಸ್ಯಾಟರ್ಡೇನೇ ಬಂದಿದ್ರು. ನಮ್ಮ ಅಣ್ಣಂದಿರು, ನಮ್ಮ ಚಿಕ್ಕಮ್ಮ ಎಲ್ಲರೂ ಮನೆಗೆ. ಅದೇ ಹೇಳಿದ್ನಲ್ಲ, ಹಬ್ಬದಲ್ಲಿ ಮನೆ ಖಾಲಿ ಖಾಲಿ ಹೊಡಿತಿತ್ತು. ನೆಕ್ಸ್ಟ್ ಡೇ ಮಾತ್ರ ಮನೆ ಫುಲ್ ಜನ ಇದ್ರು ಗೈಸ್. ಅದು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಹಾಂ ಹೇಳಮ್ಮ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಂಟಿ ಬೇರೆ ನಡ್ಕೊ ಬಂದ? ಯಾವ ದಾರಿಯಿಂದ ಬಂದೆ? ಅಪ್ಪ ಹಿಂಗ್ ಹೋಯ್ತು, ಇವ್ರು ಹಿಂಗ್ ಬಂದು. ನೀವು ಮಾರಿಸನಿಂದ ಬಂದ್ರಾ? ಏನು ಮಾಡ್ತಿದ್ಯಾ? ನಮ್ಮಮ್ಮ ಮೆಹಂದಿ ಬಿಡಿಸ್ತಾ ಇದೀನಿ. ಒಂದ್ ಕೈಗೆ 5 ರೂಪಾಯಿ ಕೊಡ್ತಾರಂತೆ. ಹಾ. ಚಡ್ಡಿ ಇಟ್ಕೊಂಡ್ ಬಂದವ್ರೆ ಮೆಹಂದಿ ಬಿಡ್ಸಕ್ಕೆ ಅಂತ ಹೇಳ್ತು. ಹಾಂ. 5 ರೂಪಾಯಿ ಕೊಡೋರ್ಗೆ ಚಡ್ಡಿ ಇಟ್ಕೊಂಡ್ ಬಂದೆ, ಗೌನ್ ಹಾಕೊಂಡು ಫೋನ್ ಹಾಕೊಂಡು ರೆಡಿ ಆಗಿ ಲಿಪ್ಸ್ಟಿಕ್ ಹಾಕೊಂಡು ಕಣ್ಕಪ್ ಹಾಕೊಂಡು ಬಳೆಗಳು ಹಾಕೊಂಡು ಬರಕ್ ಆಗುತ್ತೆ. 5 ರೂಪಾಯಿ ಇಷ್ಟೇ ಕಣಮ್ಮ ಬಡ್ಜೆಕ್ಟು. ಗೈಸ್, ಡಿಸೈನ್ ಅದು ನಮ್ಮ ಆರ್ಟಿಸ್ಟ್ ಬಿಡಿಸ್ತಾ ಇರೋದಿದು. ಇದು ಡಿಸೈನ್, ಇದು ನಾನು ಬಿಡಿಸ್ತಿರೋದು. ಇನ್ನ ಒಂದು ಡಿಸೈನ್ ಆಗುತ್ತೆ ನೋಡಿ. ಅದು ಇನ್ನೊಂದ್ ತರ ಡಿಸೈನ್ ಬಿಡಿಸ್ತಾರೆ ನೋಡಿ. ಗೊತ್ತಿದ್ದ ನಮ್ಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅಂತ ಮಾಡಿ. ರಾಖಿ ಕಟ್ಟೋ ಪ್ರೋಗ್ರಾಮ್ ನಡೀತಾ ಇದೆ ಇವರಿಂದ. ಲಾಸ್ಟ್ ಬ್ಯಾಚುಲರ್ ರಾಖಿ ಕಟಿಂಗ್ ಡೇ. ಜಾಗ ಬಿಡಿ. ಹೇಳ್ತೀರಾ ಅವ್ರಿಗೆ? ಹೇಳ್ರಿ. ಕಾಲಿಗೆ ಬೀಳ್ಬೇಕು ಕೀರ್ತು ಅಷ್ಟೇ. ಕಾಲಿಗೆ ಬೀಳ್ತಾಳೆ, ಕಾಲಿಗೆ ಹಾಕ್ರೋ. ಎಂತ ಶೋಕಿ ರೆಡಿ ಮಾಡ್ರು. ಇವತ್ತೆಲ್ಲ ಮದುವೆ ದಿನ ಬೀಳನ ಬೇಕಾದ್ರೆ ನಿಮ್ಮ ಬಾವನ ಕೈ ಬೀಳ್ಸಿಸ್ಕೋ. ಬೇಗ ಕಟ್ಟಮ್ಮ. ಅದು ಎಷ್ಟೊತ್ತು ಕಟ್ತೀಯ? ವಿಡಿಯೋ ಲ್ಯಾಗ್ ಆಗುತ್ತೆ. ಬಗ್ಗೆ ಆಗ್ಬೇಕಾರೆ ಭಕ್ತಿ ಅಂತ ಹೇಳಿ ಹ್ಯಾಪಿ ರಕ್ಷಾ ಬಂಧನ್. ಬೇಗ ಹಚ್ಚಿ ಅಂತ ಅಮರಪ್ಪ ತಂದೆ. ಎಲ್ಲಿಂದ ದುಡ್ಡು ಬೇಕು? ಚಂದ್ರಮ್ಮ ದುಡ್ಡೆಲ್ಲ ಕಾರ ಕೊಡ್ಬಾರ್ದು. ಇಲ್ಲ, ನಾಳೆ ಎಂಗೇಜ್ಮೆಂಟ್ ಸುಮ್ಮನೆ ನಾಳೆ ಕೂಡ ಮದುವೆ ಒಂದಷ್ಟು ಕೊಟ್ಟರೆ ನಾಳೆ ಬೇರೆ ಕೊಡ್ತೀನಿ. ಭಾವನೆ ಕೊಡ್ತೇವೆ ನೀವು ಕೊಟ್ಟಿದ್ದಂತೆ ಭಾವನ ಮತ್ತೆ ತಗೊಳ್ಳಿ ತಗೊಳ್ಳಿ. ಮೇನ್ ಪಾರ್ಟ್ ಇದು. ಬೀಳು ಬೀಳು ಬೀಳು. ಬೀಳು ಬೀಳು. ದುಡ್ಡು ನನಗೆ ಕೊಡ್ರಿ. ದುಡ್ಡು ದುಡ್ಡು ಬೇಡ ಬೇಡ. ನಾನು ಇಸ್ಕೋತೀನ. ಇದು ನಿಂಗೆ ಬೇಡ ಅಂದ್ರೆ ನಾನು ನನ್ ಕೊಡೋಣ. ನೋಡು
ಫೋನ್ ಪೇ ಆಗ್ತೀನಿ ಹ್ಞೂ ಕಾಲಿಗೆ ಬಿದ್ಲು ನೋಡಿ ಬರತ್ತನ್ ಬೇಡ ಅಂದೆ ಶರತ್ತಂತ ಯಾಕೆ ಹಾಕು ಅಂತ ಹಾಕಿಸ್ತಿಗತಿ ಅದಕ್ಕೆ ಬೇಕಾಗಿದ್ದಾರೆ ಅಣ್ಣ ಈ ತರ ಎಲಿಜಿಬಲ್ ಬ್ಯಾಚುಲರ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಹೆಂಗಿಗೋ ಇಷ್ಟು ಚೆನ್ನಾಗತ್ತಲ್ಲ ನಮ್ಮ ಒಂದೊಂದ್ಸಲಿ ವಾದ ಮಾಡ್ಕೊಂಡು ಒಂದ್ಸಲಿ ಹಾಕಿಸ್ಕೊಬಿಟ್ಟು ಬೇಡಗಳು ಮನೋ ಒಂದ್ಸಲಿ ಹಾಕೊಟ್ಟಿದ್ದ ಸುಕ್ರು ಏನ್ ಮಾಡ್ತಾ ಇತ್ತಪ್ಪ ಚಿಕ್ಕಿ ಏನ್ ಮಾಡ್ತಾ ಚಿಕ್ಕಿ ಮೆಹಂದಿ ಹಾಕಿಸ್ಕೊತೈತೆ ಮೆಹಂದಿ ನಿನ್ ತೋರ್ಸು ಮೆಹಂದಿ ಬಾ ಇಲ್ಲಿ 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 ಬಂದು ತೋರ್ಸು ಬಾ ಇಲ್ಲಿ ಬಾ ಇಲ್ಲಿ ಬಾ ತೋರ್ಸು ಇಲ್ಲಿ ಯಾರು ಬಿಡ್ಸಿದ್ದು ಯಾರು ಬಿಡ್ಸಿದ್ದು ಹೇಳು ಚಿಕ್ಕಿ ಹಿಂದೆ ಹೋಗು ಇದ್ದಾರ ನೋಡ್ಕೊಂಬೇಡಿ ಹಾಕೋ ಹಿಂಗೆ ಹಾಕ್ತೀನಿ ಹೇಳ್ತಾ ಇದ್ದೀನಿ ಗಾಯ್ಸ್ ಇದನ್ನಾರು ನೋಡ್ಕೊಂಡು ಬಿಡ್ಲಿ ಅಂತ ಹೇಳ್ತಿದ್ದಾರೆ ಯಾರು ಹುಡುಗಿಗೆ ಹಾಕ್ತಾನೆ ಅವ್ನು ಹಾಕಲ್ವೇನೋ ಇವನ ಏನಮ್ಮ ಬಿಸಾಕು ಬೇಕಾದ್ರೆ ಸೀರೆ ಉಡಿಸಿ ನಿಲ್ಲಿಸ್ತಾನೆ ಅವೆಲ್ಲ ನಮಗ್ ಬೇಡ ಅವೆಲ್ಲ ನಾವು ಅದೇ ಅವ್ರು ಬೇಕಾದ್ರೆ ನೀನ್ ಬೇಕಾದ್ರೆ ಉಡಿಸ್ತೀಯ ಅಂತ ಹೇಳಿದ್ರು ನೋಡಲ್ಲ ಎಲ್ಲಾನು ಮಾಡ್ತಾನಂತ ಅವ್ನು ಹೇಳೋಣ ಹೆಂಗಿರ್ಬೇಕು ಹೇಳು ಹುಡುಗಿ ಗೊತ್ತಾಗ್ತಿಗ ಸರು ಹೇಳು ಹೆಂಗಿರ್ಬೇಕು ನಿಮ್ ಹುಡುಗಿ ಹಂಗೆಲ್ಲ ಅನ್ಬೇಡ ಯಾರು ಹೇಳ್ತಿರು ಬೆಳ್ಳಗಿರ್ಬೇಕು ಅಣ್ಣ ಹೆಂಗಿರ್ಬೇಕು ಹೇಳು ನೋಡು ಸಾಗಿ ಇಷ್ಟಿನ ಕಲರ್ ತಪ್ತೀನಿ ಅಂದ್ರೆ ಕಷ್ಟ ಆಯ್ತಾ ಅದೇನೋ ಈಗ ಅಂತಾರಲ್ಲ ಹಂಗ ಆಯ್ತು ಕತೆ ಯಾವ ಮೆಹಂದಿ ಇದು ಈಗ ನಿಂಗೆ ಈ ತರ ಹಾಕ್ಲಾ ಇಲ್ಲ ಹಿಂಗ್ 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 ನನಗೆ ಹಿಂಗೆ 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 ಹಂಗಂಗೆ ಎಸ್ ಹಂಗಂಗೆ ಹಂಗಂಗೆ ಅಮ್ಮ ಹಾಯ್ ಮಾಡಪ್ಪ ಎಲ್ರಿಗೂ ಹಾಯ್ ಹಲೋ ಅನು ನಾನು ಹೇಳ್ಕೊಟ್ಟಿದ್ದೆ ಹೇಳು ನಿಂಗೆ ಚಾಕಿ ಕೊಡ್ತೀನಿ ಹಾಯ್ 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 ಸೊ ಇದು ಬಂದು ಸಂಡೇ ನಾವು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದ ಮೇಲೆ ಆ್ಯಕ್ಚುಲಿ ನಮ್ಮಮ್ಮ ಅವ್ರ ಅಣ್ಣಂಗೆ ರಾಖಿ ಕಟ್ಟಿರಲಿಲ್ಲ ರಾಖಿ ಕಟ್ತಾ ಇದ್ರು ಸೊ ನೋಡ್ಬೋದು ನಮ್ಮ ಮನೆ ತುಂಬ ಜನ ಇದ್ರು ನನಗಂತೂ ಮನೆ ತುಂಬ ಹಿಂಗೆ ಜನ ಇದ್ರೆ ಫುಲ್ ಖುಷಿ ಆಗುತ್ತೆ ಅಮ್ಮ ಕಟ್ಟಾದ್ಮೇಲೆ ನಮ್ಮ ಆಂಟಿ ಕೂಡ ನಮ್ಮ ಮಾಮಂಗೆ ರಾಖಿ ಕಟ್ಟಿದ್ರು ಅವ್ರ ಅಣ್ಣಂಗೆ ಸೊ ರಕ್ಷಾಬಂಧನ ಅಂದರೆ ಎಲ್ಲರೂ ಏನಂತಾರೆ ದುಡ್ಡು ಇಸ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ ಬಟ್ ಹಾಗಲ್ಲ ಅವ್ರು 100 ರೂಪೀಸ್ ನೀವು ನೋಡಿದ್ರಿ ನಮ್ಮ ಅಣ್ಣ ಬರೀ 100 ರೂಪೀಸ್ ಕೊಟ್ಟ ನಮ್ಮ ಮಾಮನೂ ಅಷ್ಟೇ ದುಡ್ಡು ಕೊಡೋದು ಮುಖ್ಯ ಅಲ್ಲ ನಾವು ಎಷ್ಟು ಪ್ರೀತಿಯಿಂದ ಅವ್ರನ್ನ ರಾಖಿ ಅಂದರೆ ಆ ರಾಖಿ ಕಟ್ಟಲೇಬೇಕು ಅಂತಿಲ್ಲ ಎಷ್ಟು ಪ್ರೀತಿಯಿಂದ ಇರ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗೋದು ಆ್ಯಂಡ್ ನಮ್ಮ ಥರ ಕೆಲವ್ರಿಗೆ ಅಂದರೆ ಲೈಕ್ ನನಗೆ ಪ್ರತಿ ವರ್ಷ ಏನು ನಮ್ಮ ಅಣ್ಣಂದಿರು ಸಿಗಲ್ಲ ಅವ್ರು ಬಂದು ನಮ್ಮ ದೊಡ್ಡಪ್ಪನ ಮಕ್ಕಳು ಸೊ ಹಾಗಾಗಿ ಯಾವಾಗಾದರೂ ಈ ಥರ ಹಬ್ಬಗಳಲ್ಲಿ ಬಂದಾಗ ಮಾತ್ರ ನಾವು ರಾಖಿ ಕಟ್ಟೋಕ್ಕಾಗೋದು ಯಾರು ಬೇಜಾರು ಮಾಡ್ಕೋಬೇಡಿ ರಾಖಿ ಕಟ್ಟೋಕ್ಕಾಗಲ್ಲ ಅಂತ ಮನ್ಸಲ್ಲಿ ಪ್ರೀತಿಸೋಣ ಅಷ್ಟೇ. ಸೊ ಗೈಸ್ ಅಷ್ಟೇ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿದ್ವಿ ನಾನು ಸೆಂಚು, ಬಟ್ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಪುಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಗೊತ್ತಿಲ್ಲ, ಎಕ್ಸೈಟೆಡ್, ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಎಂಗೇಜ್ಡ್ ನೌ. ಆ ವ್ಲಾಗ್ ಕೂಡ ಕಂಪ್ಲೀಟಾಗಿ ಅಂದರೆ ಇವಾಗ ಪುಟ್ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿರ್ತೀನಿ ಈ ವ್ಲಾಗಲ್ಲಿ. ಕಂಪ್ಲೀಟ್ ವಿಡಿಯೋಗ್ರಾಫರ್ ಅಂದರೆ ಅವರು ಕೊಟ್ಟ ಮೇಲೆ ನಾನು ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಐ ಹೋಪ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಒಂಥರ ಎಕ್ಸೈಟ್ಮೆಂಟ್, ನರ್ವಸ್. ಮದುವೆ ಡೇಟ್ ಕೂಡ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ಎಂಗೇಜ್ಮೆಂಟ್ ಶಾಪಿಂಗ್ ಏನಾಯಿತು ಅಂತ ಹೇಳಿದ್ರೆ ಲೈಕ್ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಯಿತು. ಸೊ ಪುಟ್ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಮಿನಿ ವ್ಲಾಗ್ಸ್ ಮಾಡಿ ಹಾಕ್ತೀನಿ ಎಂಗೇಜ್ಮೆಂಟನ್ನು. ಮದುವೆ ಮಾತ್ರ ಕಂಪಲ್ಸರಿ ಎಲ್ಲ ಪ್ರತಿಯೊಂದನ್ನು ವ್ಲಾಗ್ ಮಾಡ್ಕೋತೀನಿ. ಎಲ್ಲಿ ಹೋಗಿ ಸ್ಯಾರೀಸ್ ತೊಗೋತೀನಿ, ಎಷ್ಟು ಸ್ಯಾರೀಸ್ ತೊಗೋತೀನಿ, ಎಲ್ಲಿ ಸ್ಟಿಚಿಂಗ್ ಕೊಡ್ತೀನಿ, ಆ್ಯಂಡ್ ನನ್ನ ಎಂಗೇಜ್ಮೆಂಟ್ ಔಟ್ಫಿಟ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಒಂದಿನ ಅದನ್ನು ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ. ನಾನು ಎಲ್ಲಿಂದ ಜುವೆಲ್ಸ್ ತರಿಸ್ದೆ, ಸ್ಯಾರಿ ಎಲ್ಲಿ ಸ್ಟಿಚ್ ಮಾಡಿಸ್ದೆ, ಸ್ಯಾರಿ ಎಲ್ಲಿ ತೊಗೊಂಡೆ, ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನೆಲ್ಲನೂ ಖಂಡಿತವಾಗ್ಲೂ ಒಂದಿನ ವೀಡಿಯೋ ಮಾಡಿ ಹೇಳ್ತೀನಿ. ಅಷ್ಟೇ ಗೈಸ್. ಕ್ಲಿಪ್ಪಿಂಗ್ಸ್ ಕಮ್ಮಿ ಇರೋದ್ರಿಂದ ಮೇ ಬಿ ತುಂಬ ಶಾರ್ಟ್ ಆಗಿರ್ಬೋದು ಈ ವಿಡಿಯೋ, ನನಗೆ ಗೊತ್ತಿಲ್ಲ, ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. Love you all. Thank you. Bye-bye.